ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಾಟಿ ಸ್ಟೈಲ್ ಕೈಮಾ ಉಂಡೆ ಸಾರು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಅವರೆಕಾಳನ್ನು ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ. ನೀವು ಹಾಕಿ ಆದರೂ ಮಾಡ್ಬೋದು ಅಥವಾ ಅವರೆಕಾಳು ಹಾಕ್ದಲೇ ಆದರೂ ಮಾಡ್ಕೊಳ್ಬೋದು. ಎರಡಕ್ಕೂ ಕೂಡ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆಯೇ ಈ ಕೈಮಾ ಉಂಡೆಗಳು ಒಡೆಯದ ರೀತಿಯಲ್ಲಿ ರುಚಿಯಾಗಿ ಯಾವ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಈ ಕೈಮಾ ಉಂಡೆ ಸಾರನ್ನ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನು ಅರ್ಧ ಕೆಜಿಯಷ್ಟು ಕೈಮಾ ತಗೊಂಡಿದ್ದೀನಿ. ಕೈಮಾ ಜೊತೆಗೆ 2 ನಲ್ಲಿ ಮೂಳೆ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಹಾಕಿದಾಗ ಸಾರು ಚೆನ್ನಾಗಾಗುತ್ತೆ. ಹಾಗೆ 1 ಕಪ್ನಷ್ಟು ನಾನು ಅವರೆಕಾಳನ್ನು ಸುಲಿದ್ಬಿಟ್ಟು ನೋಡಿ ಇದರ ಹಿತಿಕಿ ತೆಗೆದಿಟ್ಕೊಂಡಿದ್ದೀನಿ. ಹಿತಿಕಿದ ಅವರೆಕಾಳನ್ನು 1 ಕಪ್ನಷ್ಟು ತಗೊಂಡಿದ್ದೀನಿ. ಇದು ಹಾಕಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ. ಈಗ ಮಸಾಲೆ ರುಬ್ಬೋದಕ್ಕೆ ಅರ್ಧದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. 1.5 ಕಪ್ನಷ್ಟಿದೆ. ದೊಡ್ಡ ಭಾಗದಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಹೊಡೆದಾಗ ದೊಡ್ಡ ಭಾಗ ಸಿಗುತ್ತಲ್ಲ ಅದು. ಹಾಗೆಯೇ 2 ಚಮಚ ಶುಂಠಿ, 2 ಚಮಚ ಬೆಳ್ಳುಳ್ಳಿ, 2 ಚಮಚ ಧನಿಯಾ, 8 ರಿಂದ 10 ನಾನು ಲವಂಗ ತಗೊಂಡಿದ್ದೀನಿ. 2 ಏಲಕ್ಕಿ ತಗೊಳ್ಳಿ ಸಾಕಾಗುತ್ತೆ. ಹಾಗೆಯೇ ಕಾಳು ಮೆಣಸು ಕೂಡ ಒಂದು 7-8 ತಗೊಂಡಿದ್ದೀನಿ. ಅರ್ಧ ಇಂಚಷ್ಟು ಚಕ್ಕೆ ಬೇಕಾಗುತ್ತೆ. ಒಂದು 3 ಚಮಚದಷ್ಟು ಹುರ್ಗಡ್ಲೆ ಬೇಕಾಗುತ್ತೆ. 2 ಚಮಚದಷ್ಟು ಗೋಡಂಬಿ ಕೂಡ ಬೇಕಾಗುತ್ತೆ. ಈಗ ಎಲ್ಲವನ್ನ ರುಬ್ಕೊಳ್ಬೇಕು. ಹಾಗೆಯೇ ನಾನು ಒಗ್ಗರಣೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತೀನಿ. ಮಸಾಲೆ ರುಬ್ಕೊಳ್ಳುವಾಗ ಯಾವ್ಯಾವಾಗ ಹಾಕ್ಬೇಕಂತ ತೋರಿಸ್ತೀನಿ. 2 ಟೊಮ್ಯಾಟೊ ಕೂಡ ತೊಗೊಂಡಿರ್ತೀನಿ. ಹಾಗೆಯೇ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಟಿದ್ದೀನಿ. ಈಗ ಈರುಳ್ಳಿಯನ್ನು ನಾವು ಮೊದಲಿಗೆ ಫ್ರೈ ಮಾಡ್ಕೊಂಬಿಡೋಣ. ಯಾವ ಕಡಾಯಿಯಲ್ಲಿ ಅಥವಾ ಪಾತ್ರೆಯಲ್ಲಿ ನೀವು ಕೈಮಾ ಸಾರು ಮಾಡ್ಕೊಳ್ತಿರಲ್ಲ ಅದೇ ಕಡಾಯಿಗೆ 2 ಚಮಚ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗೆ ಕಲರ್ ಚೇಂಜ್ ಆಗಬೇಕು ನೋಡಿ ಸಾಕು. ಈಗ ಒಂದು 5 ನಿಮಿಷ ಫ್ರೈ ಮಾಡಿದ್ದೀನಿ. ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಸಾಕು ಇಷ್ಟು ಬಣ್ಣ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಮಿಕ್ಸರ್ ಜಾರಿಗೆ ನಾನು ಎಲ್ಲ ಒಣ ಪದಾರ್ಥಗಳನ್ನ ಹಾಕ್ಕೊಳ್ತೀನಿ. ಮೊದಲಿಗೆ 1.5 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸಾರು ಸ್ವಲ್ಪ ಜಾಸ್ತಿ ಬೇಕಂದರೆ ತೆಂಗಿನಕಾಯಿ ತುರಿ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು 1.5 ಕಪ್ನಷ್ಟು ತೊಗೊಂಡಿದ್ದೀನಿ. 2 ಏಲಕ್ಕಿ ಮತ್ತು 7-8 ಲವಂಗ ಆಗಲೇ ತೋರಿಸಿದ್ನಲ್ಲ ಅದೇ ಎಲ್ಲ ಮಸಾಲೆ ಸಾಮಗ್ರಿಗಳು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಮತ್ತು ಚಕ್ಕೆ, ಹಾಗೆಯೇ ಧನಿಯಾ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಹುರ್ಗಡ್ಲೆ ಎಲ್ಲವನ್ನ ಹಾಕಿ ಮೊದಲಿಗೆ ಹಾಗೆಯೇ ತರಿಯಾಗಿ ರುಬ್ಕೊಳ್ಳೋಣ. ನೀರನ್ನು ಹಾಕಬಾರ್ದು, ಹಾಗೆಯೇ ರುಬ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಆಗುತ್ತೆ. ಎಲ್ಲ ಮಸಾಲೆಗಳು ಕೂಡ ಪುಡಿಯಾಗಿದೆ. ಈಗ ಇದಕ್ಕೆ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಆ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ನೀರು ಹಾಕಬೇಡಿ, ಹಾಗೆಯೇ ರುಬ್ಕೊಳ್ಳಿ. ನಿಮ್ಮ ಮಿಕ್ಸರಲ್ಲಿ ರುಬ್ತಾ ಇಲ್ಲ ಅಂದರೆ ಒಂದು 2 ಸ್ಪೂನಷ್ಟು ನೀರು ಹಾಕೋಬೋದು. ಈಗ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆ ಪೇಸ್ಟ್ನ ನಾನು ಒಂದು 3 ಚಮಚದಷ್ಟು ಕೈಮಾಗ ಹಾಕ್ಕೊಂಡಿದ್ದೀನಿ. ಒಂದು 3 ರಿಂದ 4 ಚಮಚ ಹಾಕ್ಕೊಳ್ಳಿ ಸಾಕು. ಇನ್ನು ಉಳಿದಿರೋದನ್ನು ಸಾರಿಗೆ ರುಬ್ಕೊಳ್ಳೋಣ. ಹಾಗಾಗಿ ಈ ಮಸಾಲೆನ ತೆಗೆದಿಟ್ಕೊಳ್ತೀನಿ. ಉಳಿದಿರೋ ಮಸಾಲೆಗೆ 2 ಟೊಮ್ಯಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಸಾರು ಮಾಡೋದಕ್ಕೆ ಉಳಿದಿರೋ ಮಸಾಲೆ. ಹಾಗಾಗಿ 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈಗ ತೆಳ್ಳಗೆ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾವು ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣ ಈ ರೀತಿಯಾಗಿ ನುಣ್ಣಗೆ ಇರಬೇಕು. ಇದನ್ನು ನಾನು ಸಾರಿಗೆ ಬೆಳೆಸ್ಕೊಳ್ತೀನಿ. ನೀವು ಕೈಮಾಗೆ ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಹಾಕಿದ್ರೆ ಕೈಮಾ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀರನ್ನು ಹಾಕ್ದಲೇ ರುಬ್ಬಿರೋವಂಥ ಮಸಾಲೆಯನ್ನು ಮಾತ್ರ ಹಾಕಿರಬೇಕು. ಇಲ್ಲಿ ಒಂದು 3-4 ಚಮಚ ಮಸಾಲೆ ಹಾಕಿದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಉಪ್ಪು, ಹಾಗೆಯೇ ನಾನು 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ಖಾರ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. 1/4 ಚಮಚ ಅರಿಶಿನ ಹಾಕಿದ್ದೀನಿ. ಹಾಗೆಯೇ ಒಂದು 2-3 ಚಮಚದಷ್ಟು ಕೊತ್ತಂಬರಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕಿದ್ದೀನಿ. ಒಂದು 2-3 ಹಸಿಮೆಣಸಿಕಾಯನ್ನ ಕೂಡ ಕತ್ತರಿಸಿ ಹಾಕಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿಕಾಯನ್ನ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಇದನ್ನು ಆಮೇಲೆ ಮತ್ತೆ ರುಬ್ಕೊಳ್ತೀವಲ್ಲ ಹಾಗಾಗಿ. ಎಲ್ಲ ಮಸಾಲೆಯನ್ನು ಕೈಮಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ 3 ಭಾಗ ಮಾಡ್ಕೊಳ್ಳೋಣ. ಯಾಕೆಂದರೆ ಮಿಕ್ಸರ್ ಜಾರ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ 3 ಭಾಗ ಮಾಡ್ಕೊಂಡಿದ್ದೀನಿ. 3 ಬ್ಯಾಚಸಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಆಫ್ ಆನ್ ಮಾಡ್ಕೊಳ್ತಾ ಒಂದು 10 ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಕೈಮಾ ತಯಾರಾಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಕೈಮಾ ಮಿಶ್ರಣ ತಯಾರಾಗಿದೆ. ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೋದು. ಕೈಮಾ ಉಂಡೆ ಸೈಜ್ ನಿಮಗೆ ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜ್ಗೆ ನೀವು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ನಲ್ಲಿ ಉಂಡೆ ಮಾಡ್ಕೊಳ್ತೀನಿ. ನೀವು ಯಾವ ಸೈಜಿಗೆ ಮಾಡಿಕೊಂಡ್ರೂ ಉಂಡೆ ಅಂತೂ ಒಡೆಯೋದಿಲ್ಲ, 100% ಗ್ಯಾರಂಟಿ. ನೋಡಿ ನಾನು ಕೂಡ ಹೀಗೇ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾರು ಮಾಡ್ಕೊಳ್ಳೋದಕ್ಕೆ ಮತ್ತು ಅದೇ ಕಡಾಯಿಗೆ
3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನೀವೇನಾದರೂ ಹಿದ್ಕಿದ ಅವರೆಕಾಳನ್ನ ತೆಗೆದಿಟ್ಕೊಂಡಿದ್ರೆ ಅವರೆಕಾಳು ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೋಡಿ 2 ನಲ್ಲಿ ಮುಳೆ ಇತ್ತು, ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅಚ್ಚ ಖಾರದ ಪುಡಿಯನ್ನು ನಾನು 1-2.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಪುಡಿ 2 ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ. 1 ಚಮಚ ಉಪ್ಪು ಹಾಕಿದ್ದೀನಿ, 1/4 ಚಮಚ ಅರಿಶಿನ, 1 ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ನೀವು ಅವರೆಕಾಳು ಹಾಕ್ತಿಲ್ಲ ಅಂದರೆ ಡೈರೆಕ್ಟಾಗಿಯೇ ನೀವು ಈರುಳ್ಳಿ ಹಾಕ್ಕೊಂಡು ನೀವು ಮಾಡ್ಕೊಂಬಿಡ್ಬೋದು, ನಡೆಯುತ್ತೆ. ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿರೋದ್ರಿಂದ ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ 2ರಿಂದ 3 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ನೀರು ಹಾಕಿ ಕೂಡ ಬೇಯಿಸ್ಕೊಳ್ತೀನಿ. ಈಗ 1-2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದರಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಪುದೀನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಒಳ್ಳೆ ಫ್ಲೇವರ್ನ ಬಿಟ್ಕೊಳ್ಳುತ್ತೆ. ನೀವು ಇದನ್ನು ಮಸಾಲೆ ರುಬ್ಬೋದಕ್ಕೆ ಹಾಕಿದ್ರೆ ಆ ಸಾರಿನ ಬಣ್ಣ ಸ್ವಲ್ಪ ಕೇಸರಿ ಬಂದುಬಿಡುತ್ತೆ. ಹಾಗಾಗಿ ನಾನು ಒಗ್ಗರಣೆಯಲ್ಲೇ ಕೊತ್ತಂಬರಿ ಮತ್ತು ಪುದೀನ ಹಾಕೋದಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ಫ್ರೈ ಮಾಡಿ ಆದಮೇಲೆ 1 ಕಪ್ನಷ್ಟು ನೀರು ಹಾಕೊಳ್ಳೋಣ, ಯಾಕೆಂದರೆ ಕಾಳೆಲ್ಲ ಬೇಯಬೇಕು ಮತ್ತು ಆ ನಲ್ಲಿ ಮುಳೆದು ರಸ ಕೂಡ ಬಿಟ್ಕೊಳ್ಬೇಕಲ್ವ. ಹಾಗಾಗಿ 1 ಕಪ್ ನೀರು ಹಾಕಿ 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಲಿಡ್ನ ಅರ್ಧ ಕ್ಲೋಸ್ ಮಾಡಿರ್ತೀನಿ. ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀರಿನಂಶ ಅರ್ಧದಷ್ಟು ಕಡಿಮೆ ಆಗಿರುತ್ತಲ್ಲ, ಆಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಏನು ಮಾಡಬೇಕಂದ್ರೆ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ರುಬ್ಬಿಟ್ಕೊಂಡಿರೋವಂಥದ್ದು, ಅದನ್ನು ಪೂರ್ತಿಯಾಗಿ ಈ ಕಡಾಯಲ್ಲಿ ಹಾಕೊಂಡ್ಬಿಡೋಣ. ಪೂರ್ತಿ ಮಸಾಲ ಪೇಸ್ಟ್ ಹಾಕೊಂಡ್ಬಿಡ್ಬೇಕು. ನೋಡಿ ಎಷ್ಟು ನುಣ್ಣಗೆ ರುಬ್ಬಿರ್ತೀವೋ ಸಾರು ಅಷ್ಟು ಚೆನ್ನಾಗಾಗುತ್ತೆ. ಈಗ ಮಿಕ್ಸರ್ ಜಾರ್ನ ತೊಳೆದು ಕೂಡ ನೀರನ್ನು ಹಾಕ್ಕೊಳ್ತೀನಿ. ಮೊದಲಿಗೆ ಮಸಾಲೆಯನ್ನು ಆ ಕಾಳಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಿಸಿ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೇಂಜ್ ಆಗೋದಿಲ್ಲ, ಎಲ್ಲ ಮಸಾಲೆ ಟೇಸ್ಟ್ ಹಾಗೆ ಉಳಿಯುತ್ತೆ. ಎಲ್ಲ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಮೊದಲಿಗೆ 1.5 ಕಪ್ನಷ್ಟು ನೀರು ಹಾಕಿದೆ. ಇನ್ನು ತುಂಬ ಗಟ್ಟಿ ಇದೆ, ಹಾಗಾಗಿ ಇನ್ನು 1.5 ಕಪ್ನಷ್ಟು ನಾನು ಕೆಟಲ್ನಿಂದ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಆದಷ್ಟು ಬಿಸಿ ನೀರನ್ನೇ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಈಗ ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗೆನೇ ಇಟ್ಕೊಳ್ಳಿ, ಯಾಕಂದರೆ ಇನ್ನು 15ರಿಂದ 20 ನಿಮಿಷ ಇದು ಬೇಯಬೇಕು. ನೋಡಿ ಈಗ ಒಂದ್ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಕೈಮಾ ಉಂಡೆಗಳನ್ನ ಹಾಕ್ಕೊಳ್ತಾ ಹೋಗೋಣ. ನೋಡಿ ಕೈಮಾ ಉಂಡೆಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ಈ ಸಾರಲ್ಲಿ ಒಂದ್ರ ಪಕ್ಕ ನಾನು ಹಾಕ್ಕೊಳ್ತಾ ಹೋಗ್ತೀನಿ. ಕೈಮಾ ಉಂಡೆ ಹಾಕಿದ ನಂತರ ನಾವು ಏನಿಲ್ಲ ಅಂದರೂ ಒಂದು 20ರಿಂದ 25 ನಿಮಿಷಗಳ ಕಾಲ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದು ಮಟನ್ ಕೈಮಾ ಆಗಿರೋದ್ರಿಂದ ಸ್ವಲ್ಪ ಸಮಯ ಬೇಕು ಬೇಯೋದಕ್ಕೆ. ನೀವು ಒಂದೇ ಕಡೆ ಹಾಕ್ಬಿಡಿ, ಎಲ್ಲ ಕಡೆ ಸುತ್ತ ಹಾಕ್ಕೊಳ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಆದರೆ ಕೈಮಾ ಹಾಕಿದ ತಕ್ಷಣ ನೀವು ಸ್ಪೂನನ್ನು ಹಾಕಿ ಅಲುಗಾಡಿಸ್ಬಾರ್ದು, ಅದನ್ನು ಹಾಗೆ ಬಿಟ್ಬಿಡಬೇಕು. ಮೇಲೆ ಅರ್ಧ ಲಿಡ್ನ ಕ್ಲೋಸ್ ಮಾಡಿ 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. 20 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡಿ ಹೇಗಾಗಿದೆ ಕೈಮಾ ಉಂಡೆ, ಬೆಂದಿದೆಯೋ ಇಲ್ವೋ ಅಂತ. ಬೆಂದಿಲ್ಲ ಅಂದರೆ ಮತ್ತೆ 5 ನಿಮಿಷಗಳ ಕಾಲ ನೀವು ಬೇಯಿಸ್ಕೊಳ್ಬೋದು. ಕೊನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಾರಿನ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಆ ಕಾಳಿನ ಜೊತೆ ಆ ಕೈಮಾ ಉಂಡೆ ನೋಡೋದಕ್ಕೆ ಸೂಪರ್ ಅನ್ನಿಸ್ತಿದೆ. ಒಂದು ಕೈಮಾ ಉಂಡೆ ಕೂಡ ಒಡೆದಿಲ್ಲ. ಸಾರಿನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ, ತುಂಬಾ ಚೆನ್ನಾಗಾಗಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇದನ್ನು ನೀವು ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ, ದೋಸೆ, ಇಡ್ಲಿ ಎಲ್ಲದರ ಜೊತೆಗೂ ಟ್ರೈ ಮಾಡ್ಬೋದು. ತುಂಬಾ ಒಳ್ಳೆ ಕಾಂಬಿನೇಷನ್. ಇದು ಎಲ್ಲದಕ್ಕೂ ಕೂಡ ನೀವು ಕೂಡ ಮಾಡ್ಕೊಳ್ಳಿ. ಈ ಸಂಡೇ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.